ಯಾಕೆಂದ್ರೆ ಇದು ಮುಂದಿನ ಪಂದ್ಯ ಕೊನೆಯ ಪಂದ್ಯ ಗುರು ನಂಬರ್ ತೆಗ್ಗಿ ಆಟಗಾರನಿಂದ ದಾಳಿ ಪ್ರಾರಂಭವಾಗಿದೆ. ಪ್ರಥಮ ದಾಳಿ ಕ್ವಾರ್ಟರ್ ಫೈನಲ್ ಕೊನೆ ಸುತ್ತು. ಮುಂದಿನ ಪಂದ್ಯ ಪ್ರಥಮ ಉಪಾಂತ್ಯ ಪಂದ್ಯಕ್ಕಾಗಿ ಮೊದಲೇ ಕರೆ ನೀಡ್ತಾ ಇದ್ದೇವೆ. ಎರಡು ತಂಡದ ನಾಯಕರ ಸಿದ್ಧತೆಗೊಳ್ಳಿ. ಬಸವೇಶ್ವರ ಜಾನಮಟ್ಟಿ ವಿರುದ್ಧ ಬಂಜಾರ ಬಾಯ್ಸ್ ಮಮ್ಮಿಗಟ್ಟಿ. Both team captain and manager, please get ready. This is the first call. Next match, first semi-final match, Banjara Boys Mammigatti versus Basaveshwara Janamatti. ಪರಸು ಮೇಟಿಯವರು ಸಾಕಿನ್ ಹಿರೇಮಳಗಾವಿ ಮಾಜಿ ಆಟಗಾರರು ಗೆದ್ದ ತಂಡಕ್ಕೆ ₹100 ಬಹುಮಾನ ಘೋಷಣೆ ಮಾಡಿದ್ದಾರೆ. ಗೆದ್ದಂತ ತಂಡದ ನಾಯಕರು ಪಂದ್ಯ ಮುಗಿದ ನಂತರ ಸ್ವೀಕಾರ ಮಾಡಿ. ಅದೇ ರೀತಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಎಸ್ ಲಗ್ಲಿ ಅವರು ಟ್ಯಾಕಲ್ ಉತ್ತಮ ಹಿಡಿತ. ಟ್ಯಾಕಲ್ ಪಾಯಿಂಟ್ ಅಲ್ಲ, ಟಚ್ ಪಾಯಿಂಟ್ ಬರುತ್ತೆ. ರೈಟ್ ಪಾಯಿಂಟ್ ಬರುತ್ತೆ. ಒಳ್ಳೆ ಹಿಡಿತ, ಇವರಿಂದನೂ ಒಳ್ಳೆ ಹಿಡಿತ. ತೋಳ್ಮಟ್ಟಿ ತಂಡದಿಂದಲೂ ಒಳ್ಳೆ ಹಿಡಿತ, ತೆಗ್ಗಿ ತಂಡದಿಂದಲೂ ಒಳ್ಳೆ ಹಿಡಿತ. ಎರಡೂ ಕಡೆ ಡಿಫೆಂಡರ್ ಸ್ಟ್ರಾಂಗ್ ಆಗಿದ್ದಾರೆ. ರೈಡರ್ ಯಾವಾಗ ಸ್ಟ್ರಾಂಗ್ ಆಗ್ತಾರೆ ಕುತೂಹಲ ಪ್ರೇಕ್ಷಕರಲ್ಲಿ. ಡಿಫೆಂಡರ್ಸ್ ವೆರಿ ಸ್ಟ್ರಾಂಗ್ ಬೋತ್ ಟೀಮ್ಸ್. ಎರಡೂ ತಂಡಗಳಲ್ಲಿ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಡಿಫೆಂಡರ್ಸ್ ಮೀನ್ಸ್ ಕ್ಯಾಚರ್ಸ್. ತೆಗ್ಗಿ ಮತ್ತೆ ಟ್ಯಾಕಲ್ ಮಾಡುವ ಮೂಲಕ ಪಾಯಿಂಟ್ ತಗೊಂಡಿದೆ. ಎರಡೂ ಕಡೆ ಟ್ಯಾಕ್ಲಿಂಗ್ ಚೆನ್ನಾಗಿ ನಡೀತಾ ಇದೆ. ರೈಡ್ ಇಂದ ಪಾಯಿಂಟ್ ತೆಗಿಯಕ್ಕಾಗ್ತಾ ಇಲ್ಲ. ಡಿಫೆಂಡರ್ಸ್ ವೆರಿ ಸ್ಟ್ರಾಂಗ್ ಬೋತ್ ಟೀಮ್ಸ್. ಹಾಗೇನ್ ಟ್ಯಾಕಲ್ ನೋಡ್ರಿ, ಗಮನಿಸ್ತಾ ಇರೋದು ಮಿಸ್ಸೇ ಆಗ್ತಾ ಇಲ್ಲ. ಎರಡೂ ಕಡೆ ಮ್ಯಾಚ್ ವಿನ್ ಆಗ್ಬೇಕಾದ್ರೆ ಟ್ಯಾಕ್ಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದ್ಸರಿ ರೈಡರ್ ಕೈ ಕೊಟ್ರೆ ಟ್ಯಾಕ್ಲಿಂಗ್ ಅಲ್ಲಿ ಅನಾಹುತ. ಸೇರಿಗೆ ಸೇರು ದಯವಿಟ್ಟು ಪ್ರೇಕ್ಷಕರ ಬಂಧುಗಳಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ, ನೀವು ಆಡ್ತಕ್ಕಂಥ ಎರಡು ತಂಡಗಳು ಹಲವಾರು ಕಬಡ್ಡಿ ಪಂದ್ಯಾವಳಿಯಲ್ಲಿ ಮುಖಾಮುಖಿ ಆಗಿದ್ದಾವೆ. ವಿಶೇಷವಾಗಿ ಬೀಳಗಿ ತಾಲೂಕಿನ ಪಾಯಿಂಟ್ ನೆರೆ ಗ್ರಾಮಗಳನ್ನು ಡಿಫೆಂಡರ್ ಪಾಲಾಗಿದೆ. ನಿರ್ಣಾಯಕರ ನಿರ್ಣಯ ಅಂತಿಮ. ಅವ್ರು ಅದನ್ನೇ ವಾಚ್ ಮಾಡಕ್ ನಿಂತಿರ್ತಾರೆ. ದಯಮಾಡಿ ಶಾಂತ ರೀತಿಯಿಂದ ಆಟವನ್ನು ನೆರವೇರಲು ಆಟಗಾರರು ಸಹಕರಿಸಬೇಕು. ಎರಡೂ ಕಡೆ ಡಿಫೆಂಡರ್ಸ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ರೈಡಲ್ಲಿ ಪಾಯಿಂಟ್ ಇವತ್ತಿಗೆ ಈಗೂ ತೆಗಿಯಕ್ಕಾಗ್ತಾ ಇಲ್ಲ. ಈ 4-8 ರೈಡ್ ಅದು ಓನ್ಲಿ ಕ್ಯಾಚ್ ಅಲ್ಲೇ ಪಾಯಿಂಟ್ಸ್ ಬರ್ತಾ ಇದೆ. ಅಂದ್ರೆ ಡಿಫೆಂಡರ್ಸ್ ಎರಡೂ ಟೀಮಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಮಂಜಿತ್ ಚಿಲ್ಲರ್ ಅವರೇ ನೆನಪಾಗತ್ತಾರೆ ಇಲ್ಲಿ. ಎರಡೂ ತಂಡದಾಗೂ ಬರೀ ಮಂಜಿತ್ ಚಿಲ್ಲರ್ ಅವರು ಅದಾರಪ್ಪ. ಪ್ರದೀಪ್ ನರ್ವಾಲ್ ಯಾವಾಗ ಬರ್ತಾರೆ ಹೊರಗೆ ಗೊತ್ತಾಗೋದು. ಮತ್ತೆ ಡಿಫೆಂಡರ್ ಸ್ಟ್ರಾಂಗ್ ಗುರು. ಎರಡು ಮ್ಯಾಚ್ ಅಲ್ಲಿ ಜಯ ಇವ್ರದೇ ಅಂತ ಹೇಳೋದು ಕಷ್ಟ ಇಲ್ಲ. ಈ ಎರಡು ತಂಡದ ಜಯ ನಿರ್ಣಯ ಮಾಡಲು ಕೊನೆಯ ನಿಮಿಷವೇ ಬೇಕು ಅಂತ ಅನ್ಸುತ್ತೆ. ಈ ಎರಡೂ ತಂಡದ ಜಯಮಾಲೆ ಕೊನೆಯ ನಿಮಿಷದಲ್ಲಿ ಡಿಸೈಡ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ರೈಡಲ್ಲಿ ಈ ಕ್ಷಣದವರೆಗೂ ಒಂದೇ ಒಂದು ಪಾಯಿಂಟ್ ಆಗಿಲ್ಲ. ಪ್ರತಿಯೊಂದು ಪಾಯಿಂಟ್ ಡಿಫೆಂಡರ್. ರೈಡಲ್ ಪಾಯಿಂಟೇ ಬರಲಾರ ಕಾರಣಕ್ಕೆ ಶರಣಪ್ಪ ಲಗಳಿ ಅವರು ರೈಡಲ್ ಪ್ರಥಮ ಪಾಯಿಂಟ್ ತೆಗೆದವರಿಗೆ ₹100 ಬಹುಮಾನ ಕೊಟ್ಟಿದ್ದಾರೆ. ರೈಡಲ್ ಪ್ರಥಮ ಪಾಯಿಂಟ್ ತೆಗೆದವರಿಗೆ ಕ್ಯಾಚ್ ವೆರಿ ಸ್ಟ್ರಾಂಗ್ ಡಿಫೆಂಡರ್ಸ್. both teams have very strong defenders. First ride point ಈಗಲೂ ಈ ಕ್ಷಣಕ್ಕೂ ಬಂದಿಲ್ಲ. ಥರ್ಡ್ ರೈಡ್ ಡಿಸೈಡ್ ರೈಡ್ ಡೂ ಆರ್ ಡೈ ರೈಡ್ ಸಿಗಬೇಕು, ಮಾಡ್ಕೊಂಬರ್ಬೇಕು. ಪರ್ಸೆಂಟೇಜ್ ಆಫ್ ಪಾಯಿಂಟ್ ಡಿಫೆಂಡರ್ಸ್ಗೆ ಇರೋದ್ರಿಂದ ರೈಡಲ್ ಪಾಯಿಂಟ್ ಕಿತ್ತು ಅನ್ನೋ ಭರವಸೆನೇ ಪ್ರೇಕ್ಷಕರಲ್ಲಿ ಕಡಿಮೆ ಆಗಿದೆ. ಒಂದು ವೇಳೆ ಟ್ಯಾಕಲ್
ಪಾಯಿಂಟ್, ಓನ್ಲಿ ಟ್ಯಾಕಲ್ ಪಾಯಿಂಟ್. ರೈಡ್ ಪಾಯಿಂಟ್ ತಂದ್ರೆ 100 ರೂಪಾಯಿ ಬಹುಮಾನ. ಪಾಯಿಂಟ್ ತೆಗಿ. ಕ್ಯಾಚಸ್ ಅಲ್ಲೇ ಪಾಯಿಂಟ್ಗಳು ಎರಡು ಟೀಮ್ಗೆ ದಕ್ತಾ ಇದೆ. ಅದ್ಭುತವಾದಂತ ಟ್ಯಾಕಲ್ಸ್ಗಳು ಎರಡು ತಂಡದಲ್ಲಿದ್ದಾರೆ. ಮಿಸ್ ಇಲ್ಲ. ಮಂಚಾಕಿ ಕ್ಯಾಚ್ ಮಾಡಿದ್ರೆ ಬೆಕ್ಕಿನ್ಕಿಂತ ಎಕ್ಸ್ಪರ್ಟ್. ಸೇಮ್ ಡ್ರೆಸ್ ಅದಲ್ಲ ಎರಡಕ್ಕೂ. ಬ್ಯಾಟಿ ಮಿಸ್ ಆಗಕ್ಕೆ ಚಾನ್ಸೇ ಕೊಡಲ್ಲ. ಅಷ್ಟು ಆಕ್ಟಿವ್ ಆಗಿ ಕ್ಯಾಚ್ ಮಾಡ್ತಾ ಇದ್ದಾರೆ. ರೈಡರ್ ಅಷ್ಟು ಶಾರ್ಪ್ ಆಗಿದ್ರು ಕೂಡ ಏನು ಪಾಯಿಂಟ್ ತರಕಾಗಲ್ಲ. ಡಿಫೆಂಡರ್ ಎಷ್ಟು ಚುರುಕಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಎರಡು ಟೀಮಲ್ಲಿ. ರೈಡ್ ಪಾಯಿಂಟ್ ಇಲ್ಲಿವರೆಗೆ ಇಲ್ಲ. ರೈಡ್ ಪಾಯಿಂಟ್ ಫಸ್ಟ್ ರೈಡ್ ಪಾಯಿಂಟ್ ತಂದ್ರೆ 100 ರೂಪಾಯಿ ಚೆನ್ನಪ್ಪಲ್ ಅಂಗಡಿ ಅವರು ಪ್ರೈಸ್ ಕೊಟ್ಟಿದ್ದಾರೆ. ಆ ಫಸ್ಟ್ ರೈಡ್ ಪಾಯಿಂಟ್ ಯಾರು ತರ್ತಾರೆ ಅಂತ ಕುತೂಹಲ ನಮಗೂ ಇದೆ, ಪ್ರೇಕ್ಷಕರಿಗೂ ಇದೆ. ಎಲ್ಲ ಪಾಯಿಂಟ್ ಇಲ್ಲ, ಮುಟ್ಟಿಸ್ಕೊಳ್ಳೋದೇ ಇಲ್ಲ ಅವರು. ಅಷ್ಟು ಶಾನ್ಯರ್ ಅದಾರೆ ಎರಡು. ಥರ್ಡ್ ರೈಡ್ ಡಿಸೈಡ್ ರೈಡ್ ಸಿಗಬೇಕು, ಮಾಡ್ಕೊಂಡ್ಬರ್ಬೇಕು. ಮಾಡ್ಕೊ ಆಂಟಿ ಸಕ್ಸಸ್ ಅಗೇನ್ ಸಕ್ಸಸ್ ಡಿಪೆಂಡರ್. ರೈಡ್ರ ಇಲ್ಲಿ ರೈಡ್ರ ಇದ್ರು ಬಿಡವಲ್ರ. ಅಡಿ ರೀಡ್ ಪಾಯಿಂಟ್ ಕಿತ್ತ ಕಾಣುತ್ತೆ. ಜೆರ್ಸಿ ನಂಬರ್ 7 ಅದೇ MS ಧೋನಿ. ಜೆರ್ಸಿ ನಂಬರ್ 7 ರೈಡಲ್ ಪಾಯಿಂಟ್ ತಂದ್ರ ಅದು ಜೆರ್ಸಿ ನಂಬರ್ 7. ಮತ್ತೆ MS ಧೋನಿ ಅವ್ರು ನೆನಪಿಸ್ತಾ ಇದ್ದಾರೆ. ಇದೇನಪ್ಪ ಅಂತೀನಿ 100 ಬೀಳ ಕೊಟ್ಟಾರ ಸರ್. ಜೆರ್ಸಿ ನಂಬರ್ 7 ಫಸ್ಟ್ ಪಾಯಿಂಟ್ ತಂದಿದ್ದೀರ. ರೈಡಲ್ಲಿ 100 ರೂಪಾಯಿ ಬಹುಮಾನ ಇದೆ. ಮ್ಯಾಚಿನ ಒಂದು ಅಂತ್ಯದಲ್ಲಿ 100 ರೂಪಾಯಿ ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಇದು ತಮ್ಮ ಗಮನಕ್ಕೆ ಬಂದಿದೆ ಅನ್ಕೊಂಡಿದ್ದೀನಿ. ಮತ್ತೆ ಇವರು ಒಂದು ರೈಡ್ ಪಾಯಿಂಟ್ ತಂದ್ರಪ್ಪ. ಅಲ್ಲೇ ಸೆಂಟ್ರಲ್ ಲೈನ್ ಸಮೀಪದಾಗ ಹೊಡ್ಕೊಂಡು ಹೋಗ್ಬಿಟ್ರು ಚಾನರ್ ಅವರು. ಸೆಂಟ್ರಲ್ ಲೈನ್ ಸಮೀಪದಾಗ ಪಾಯಿಂಟ್ ಕೊಟ್ಟರು. ತಪ್ಪು ಮಾಡಿದ್ರು ಅಂತ ಈಗ ಪೇಚಾಡ್ತಾ ಇದ್ದಾರೆ. ಮಿಂಚಿ ಹೋದ ಸಮಯಕ್ಕೆ ಚಿಂತಿಸಿ ಫಲವಿಲ್ಲ. ಅದೇನಿದ್ರು ಇರಬೇಕು. ತಪ್ಪು ಮಾಡಿದ ಮೇಲೆ ಏನು ಚಿಂತೆ ಮಾಡಿದ್ರೆ ಅದಕ್ಕೆ ನಾನು ಹೇಳಿದೆ ಡಿಪೆಂಡರ್ಸ್ ಗೇಟ್ ಅಣ್ಣ ವೆರಿ ಸ್ಟ್ರಾಂಗ್ ಅಣ್ಣ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಹೈಟ್ ಅಲ್ಲಿ ಕಡಿಮೆ ಇದ್ದಾರೆ, ಆದ್ರೆ ಕೆಲಸ ಮಾತ್ರ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅವ್ರ ಆಟ ನೋಡಕ್ಕೆ ಚಂದಪ್ಪ. ಎಷ್ಟೋ ಮಂದಿ ಈ ಟೂರ್ನಮೆಂಟ್ ಇಂದ ಔಟ್ ಆದ್ರೂ ಕೂಡ ನೋಡ್ಬೇಕಂತ ಕಾಯ್ತಾ ಇದ್ದಾರೆ ಆಟನ. ಟೈಮ್ ಔಟ್ ಮಜಾ ಇದೆ. ಇವ್ರಿಗೊಂದು 2-3 ನಿಮಿಷ ಹೆಚ್ಚಿಗೆ ಕೊಡ್ಬೇಕು. ಚಂದ ಇತ್ತು ನೋಡಕ್ ಮ್ಯಾಚ್. 7 ಮಿನಿಟ್ಸ್ಗಿಂತ ಒಂದು ಹೆಚ್ಚಿಗೆ ಕೊಡ್ಬೇಕಾಗಿತ್ತು ಅಂತ. ಇಲ್ಲಿ ಮೇಲೆ ಒಂದು 2 ಮಿನಿಟ್ಸ್ ಎಕ್ಸ್ಟ್ರಾ ಮಾಡಿ. ನಿನ್ ಕ್ಯಾಚಿಂಗ್ ಬಾರಿ ಮೆಚ್ಚಿದೆ. ಮ್ಯಾಚ್ ನೋಡಕ್ ಚಂದ ಐತಿ. ನಾಳೆ ಸಿಗಲ್ಲ, ಇವರು ಬರಲ್ಲ. ನಾವು ಇಷ್ಟು ಖರ್ಚು ಮಾಡಿ ಇಡಕ್ಕಾಗಲ್ಲ. ಥರ್ಡ್ ರೈಡಾ ಸೆಕೆಂಡ್ ರೈಡಾ ಟಕ್ಕಂತ ಟಕ್ಕಂತ ಒಳ್ಳೋಗ್ಯಾರ ಅಂದ್ರೆ ಇವರಿಗೆ ತಂದಾರ ಅವ್ರು ಕೂತು. ಟಕ್ಕಂತ ಒಳ್ಳೋಗ್ಯಾರ ಅಂದ್ರೆ 3ನೇ ರೈಡ್ ಬಾರ್ಲಿ ಅವನು ಅನ್ಸಿ ಬಿಡ್ತೀವನ ಅಂತ ಬಕ್ಕಿರ್ತಾರ ಅವ್ರು. ಬಿಡ್ತಾ ಜಸ್ಟ್ ಮಿಸ್ ರೈಡ್. ಏನಿದು ಡುವಾಡೈ ತೆಗ್ಗಿ ತಂಡ ಡುವಾಡೈಯಲ್ಲಿ ಪಾಯಿಂಟ್ಸ್ ತಂದಿದೆ. ಇವರು ತರ್ತಾರೆ, ಇವರೇ ಕೊಡ್ತಾರೆ. ಇರ್ಲಿ 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 ಓಕೆ ಇರ್ಲಿ. ಮಿಸ್ ಆಗಿದ್ರು ಇರ್ಲಿ ಸರ್. ಸರ್ ಪ್ರೇಕ್ಷಕರು ನೋಡಿಲ್ಲ, ದಯವಿಟ್ಟು ಪ್ರೇಕ್ಷಕರು ಸುಮ್ಮನೆ ಸರ್. ಇರ್ಲಿ ಇರ್ಲಿ ಬಿಡ್ರಿ, ಅವ್ರು ಆಡ್ತಾರೆ ಬಿಡ್ರಿ ಸರ್. ಏನ್ ತಪ್ಪಿಲ್ಲ ಬಿಡ್ರಿ. ಅವ್ರ ಪ್ಲೇಯರ್ಗೆ ಅವ್ರು ಬೈಕೊಂಡಕತ್ತಾರ. ಏನಿಲ್ಲ ಏನಿಲ್ಲ, ಬಹಳ ಎಕ್ಸೈಟ್ ಆಗ್ಬೇಡ್ರಿ. ಆಡ್ತಾ ಇದ್ರಿ, ಚೆನ್ನಾಗಿದೆ ಆಟ. ಯಾಕಂದ್ರೆ ಕ್ವಾರ್ಟರ್ ಫೈನಲ್ ಆಗಿರೋದ್ರಿಂದ ಒಂದು
ಆ ಒಂದು ಇದು ಇರದೆ ಪ್ರಶಸ್ತಿ ಸುತ್ತಿಗೆ ಹೋಗ್ಬೇಕನ್ನೋ ಒಂದು ಛಲ ಎಲ್ಲರ ಇರುತ್ತೆ. ಇವ್ರಿಗಿನ್ನ ಹೆಚ್ಚಿಗೆ ವೇಗ ಬಂದಂತ ಮ್ಯಾನೇಜರು ಟೀಮ್ ಮೇಟ್ಸ್ ಎಲ್ಲ ಇರ್ತಾರೆ. ತಪ್ಪುಗಳು ಸಹಿಸಕ್ಕಾಗಲ್ಲ. ಕ್ಯಾಪ್ಟನ್ MS ಧೋನಿ ಅವರು 7 ನಂಬರ್ ಯಾರ್ಯಾರು ಹಾಕೊಂಡು ಆಡ್ತಾರೆ ಅವರೆಲ್ಲರೂ ನಮ್ಮ ಇಂಡಿಯಾದಾಗ ಯಶಸ್ವಿ ಸಿಗುತ್ತೆ. ನಂಬರ್ ಯಾರ ವಿರಾಟ್ ಕೊಹ್ಲಿ ಅವರು ಕೊಹ್ಲಿ ಗೋಲ್ಮಟ್ಟಿ ತಂಡಕ್ಕೆ ಏನು 8 ಅಬಾಬಾ ಭಾರಿ ಪಡೆದುಕೊಂಡಿದೆ. ಸ್ಕೋರ್ಗಳ ಬಲಾಬಲ ಮೋಸ್ಟ್ಲಿ ಈಕ್ವಲ್ ಆಗಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಕೊನೆಯ ರೈಡವರಿಗೂ ಇದು ಕುತೂಹಲ ಇದೆ, ಜಯ ಯಾರಿಗೆ ಎಂಬುದು. ಹಿಂಗಿರ್ಬೇಕು ಮ್ಯಾಚ್ ಅಂದ್ರ ನೋಡಕ್ಕೂ ಒಂದು ಮಜಾ, ಆಡೋರಿಗೆ ಒಂದು ಪ್ರೆಷರ್ಸ್, ಬೋತ್ ಸೈಡ್ ಬಿಲ್ಡ್ ಆಗ್ತಾ ಇದೆ ಪ್ರೆಷರ್ಸ್. ಅದನ್ನ ಅವರು ಮ್ಯಾನೇಜ್ ಮಾಡ್ಕೊಳ್ಳೋದು ಕೂಡ ಗೊತ್ತಿರುತ್ತೆ, ಪಾಯಿಂಟ್ ತೆಗೆಯೋದು ಕೂಡ ಗೊತ್ತಿರುತ್ತೆ. ಎಷ್ಟು ಕೂಲ್ ಆಗಿರ್ತೀರಿ ಅಷ್ಟು ಆಟ ಚೆನ್ನಾಗಿ ಬರುತ್ತೆ, ಎಷ್ಟು ಪ್ರೆಷರ್ಸ್ ತಗೋತೀರಿ ಅಷ್ಟು ಪಾಯಿಂಟ್ಸ್ ಲಾಸ್ ಆಗುತ್ತೆ. ನಿಧಾನವೇ ಪ್ರಧಾನ. ಪ್ಲೇ ವೆಲ್, ಪ್ಲಾನ್ ವೆಲ್. ಒಂದು ಸೆಕೆಂಡ್ ಪ್ಲಾನ್ ಫೇಲ್ ಆದ್ರೂ ಕೂಡ ಪಾಯಿಂಟೇ ಮಿಸ್ ಆಗುತ್ತೆ, ಮ್ಯಾಚ್ ಮಿಸ್ ಆಗುತ್ತೆ, ಪ್ರೈಸ್ ಮಿಸ್ ಆಗುತ್ತೆ. ಈ ಕ್ಷಣದಿಂದ ಒಂದು ಸೆಕೆಂಡ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಕ್ರೂಸಿಯಲ್ ಮೂಮೆಂಟ್. ಥರ್ಡ್ ರೈಟ್, ಡಿಸೈಡ್ ರೈಟ್, ಡೂ ಆರ್ ಡೈ ರೈಟ್. ಡೂ ಆರ್ ಡೈ ಮೀನ್ಸ್ ಪಾಯಿಂಟ್ ತರಲೇಬೇಕು. ತರಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ಬಂದ್ರು ಔಟು, ಸಿಕ್ಕಾಕೊಂಡ್ರು ಅದು ಔಟೇ ಔಟ್. ಫಸ್ಟ್ ಮೈಂಡ್ ಅಲ್ಲಿ ಥರ್ಡ್ ರೈಡ್ ಅನ್ನೋದೇ ಆಫ್ ಮೈಂಡ್ ಅಪ್ಸೆಟ್ ಆಗಿರುತ್ತೆ. ಥರ್ಡ್ ರೈಡ್ ಸೂಪರ್ ಟ್ಯಾಕಲ್ ಆನ್. ಹೆಂಗಿದೆ ಮಜಾ. ಅವ್ರು ಒಂದ್ ಔಟ್ ಆದ್ರೆ ಇವ್ರು 2 ಪಾಯಿಂಟ್ ಕೊಟ್ಟು ಬರ್ಬೇಕಾಗತ್ತೆ ಪರಿಸ್ಥಿತಿ. ಇವ್ರದ್ದು ಬಹಳ ನಸೀಬು ಡೇಂಜರಸ್ ಅಲ್ಲಿದೆ. ಸೂಪರ್ ಟ್ಯಾಕಲ್ 2 ಪಾಯಿಂಟ್. 7 ನಂಬರ್ ಜೆರ್ಸಿ ಆಟಗಾರರು ಫಸ್ಟ್ ಪಾಯಿಂಟ್ ತಗೊಂಡಿದ್ರು. 100 ರೂಪಾಯಿ ಬಹುಮಾನ ಇವರಿಗಾಗಿ ಕಾಯ್ತಾ ಇದೆ. ಇವ್ರು ರೈಡಿಂಗ್ ಬಂದಿದ್ದಾರೆ. ಮಜಾ ಇದೆ ಅಪ್ಪ ಆಟ. ಅವ್ರು ಸಿಕ್ಕೊಂಡ್ರು 1 ಪಾಯಿಂಟ್, ಇವರು ಸಿಕ್ಕೊಂಡ್ರು 2 ಪಾಯಿಂಟ್. ಇದೇ ಡೇಂಜರ್ ಆಗೋದು ಮ್ಯಾಚ್ಗೆ. 3 ಮಂದಿದ್ದಾಗ ಸಿಗೋದು ವೆರಿ ಡೇಂಜರ್ ಅವರ ಒಂದು ವಿನ್ನಿಂಗ್. 2 ಸರಿ ಸೂಪರ್ ಟ್ಯಾಕಲ್ ಅಂದ್ರೆ 4 ಪಾಯಿಂಟ್ ತಗೊಂಡಿದ್ದಾರೆ. ಇವ್ರು 3 ಸರಿ ಹಿಡಿದು 4 ಸರಿ ಹಿಡಿಯೋದು ಒಂದೇ, ಅವ್ರು 2 ಸರಿ ಹಿಡಿಯೋದು ಒಂದೇ. ಬಸವೇಶ್ವರ ಜಾನಮಟ್ಟಿ ವಿರುದ್ಧ ಬಂಜಾರ ಬಾಯ್ಸ್ ಮಮ್ಮಿಗಟ್ಟಿ ಮುಂದಿನ ಮೊದಲನೇ ಸೆಮಿಫೈನಲ್ ಪಂದ್ಯಕ್ಕಾಗಿ 2 ತಂಡದ ಆಟಗಾರ ಸಿದ್ಧತೆಯಲ್ಲಿದ್ದು ತಮಗೆ ಮೊದಲೇ ಕರೆ. ಮುಂದಿನ ತಯಾರಿ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಬಂಜಾರ ಬೆಂಗಳೂರು ಬುಲ್ಸ್ ತಂಡ ಮತ್ತು ಬಸವೇಶ್ವರ ಜಾನಮಟ್ಟಿ ಎರಡೂ ತಂಡದ ಆಟಗಾರರು ಸೆಮಿಫೈನಲ್ ರೌಂಡ್ಗೆ ತಯಾರಿಯಲ್ಲಿರಬೇಕು. ಬಂಜಾರ ಬುಲ್ಸ್ ವರ್ಸಸ್ ಬಸವೇಶ್ವರ ಜಾನಮಟ್ಟಿ ಎರಡೂ ತಂಡದ ಆಟಗಾರರು ತಯಾರಿಯಲ್ಲಿರಬೇಕು. ಈಗ ನಡೀತಾ ಇರುವಂತ ಮ್ಯಾಚ್ ತೋಳ್ಮಟ್ಟಿ ವರ್ಸಸ್ ತೆಗ್ಗಿ ಕ್ವಾರ್ಟರ್ ಫೈನಲ್. ಡಿಸೈಡ್ ರೈಟ್, ಡೂ ಆರ್ ಡೈ ರೈಟ್. ಪಾಯಿಂಟ್ ಇದು ಹೋಗಿತಾರೋ ಕಡೆ ನೀವು ಇಲ್ಲಿದ್ದ ಪಾಯಿಂಟ್ ಹೋಗಿತಾನ ಗೊತ್ತಾಗುತ್ತೆ. ಬೋನಸ್ ಆನ್ ಇದೆ, ಮಾಡಿದ ಬೋನಸ್ ಆನ್ ಇದೆ. ಅದನ್ನ ಡಿಸೈಡ್ ಮಾಡೋ ರೆಫರೆನ್ಸ್ ಕಾಲ್ ಕೊಡ್ತಾರೋ ಆನ್ ಇದೆ ಅಂತ ಹೇಳಿದ್ರು. ಆ ಕಡೆ ಮೂಲಿ ಬಿಟ್ಟು ನಿಂತವ್ರ ಮದ್ವೆ ಅವರು. ನೋ ಬೋನಸ್.
ನಾನು ಬೋನಸ್ ಆನ್ ಇದೆ ಅಂತ ಹೇಳಿದ್ದೀನಿ. ಬೋನಸ್ ಆಗಿದೆ, ಬೋನಸ್ ಆನ್ ಅಂತ ಹೇಳಿದ್ದು. ಯಾಕಂದ್ರೆ ಅದನ್ನ ನಿರ್ಣಯ ಮಾಡೋರು ನಿರ್ಣಾಯಕರಾದ ಆ ಒಂದು ರೈಟ್ಸ್ ನಮ್ಗೆ ಸೂಪರ್ ಟ್ಯಾಕಲ್. ಈ ಸರಿ 2 ಸರಿ ಮೋಸ ಹೋಗಿದ್ರು, ಈ ಸರಿ ನೋ ಚಾನ್ಸ್. 2 ಸರಿ. ಲಾಸ್ಟ್ 5 ಮಿನಿಟ್ಸ್. ಪಂದ್ಯ ತಿರುವಿಗೆ ಕೊನೆಯ 5 ನಿಮಿಷಗಳು. ಕೊನೆ 1 ನಿಮಿಷವರೆಗೂ ಇದ್ರ ಕುತೂಹಲ ತಪ್ಪಿದ್ದೆ ಅಲ್ಲ. ಆಟೆ ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ ಇವರು. ಪಾಯಿಂಟ್ ತೆಗಿ, ಗ್ರೌಂಡ್ ಲೋನ್ ಖಾಲಿ ಮಾಡುವಂತ ಅವಕಾಶ. ಆಹಾ, ಜರ್ಸಿ ನಾಟ್ ಕ್ಯಾಚ್ ದಿ ಜರ್ಸಿ. ಟೈಮ್ 3 ಪಾಯಿಂಟ್ಸ್. ಜರ್ಸಿ ರಿಮೈನಿಂಗ್ ಮಿನಿಟ್ಸ್ ಸರ್. Two points. Match is going on. Be carefully played. Match is going on. Still. Wow, ಏನ್ ಹೇಳ್ರಿ. Tarmac points ತಂದ್ರೆ. Last 4 minutes. Touch. ಕೊನೆ 4 ನಿಮಿಷಗಳು. ಪಂದ್ಯದ ತಿರುವು. ಬೋನಸ್ ಪಾಯಿಂಟ್ 7 ನಂಬರ್ ಆಟಗಾರರಿಂದ ಬೋನಸ್ ಪಾಯಿಂಟ್ ಆಗಿದೆ. ಅದು ತೋಳ್ಮಟ್ಟಿ ತಂಡಕ್ಕೆ ಬೋನಸ್ ಪಾಯಿಂಟ್ ಸಿಕ್ಕಿದೆ. ಸ್ವಲ್ಪ ನೈಸ್ ಕಂಟ್ರೋಲ್ ಅಲ್ಲಿ ಇರಲಿ. ತೆಗ್ಗಿ ತಂಡದ ಆಟಗಾರದ್ದು ಶಬ್ದ ಮಾಲಿನ್ಯ ಹೆಚ್ಚು ಕಂಡು ಬರ್ತಾ ಇದೆ. ಸ್ವಲ್ಪ ಕೂಲಾಗಿ ಮಾತಾಡ್ಕೊಳ್ಳಿ. ಲಾಸ್ಟ್ 3 ಮಿನಿಟ್ಸ್. 3 ನಿಮಿಷ ಏನೋ ಗೊತ್ತಲ್ಲ, 4 ಪಾಯಿಂಟ್ ಲೀಡ್ ಇದೆ ಅಷ್ಟೇ. ಡಿಸೈಡ್ ಆಗಲಿದೆ. ಒಂದೇನು ಮಿಸ್ ಕ್ಯಾಚ್ ಆತ. ಕೊನೆಯ ಲಾಸ್ಟ್ 3 ನಿಮಿಷಗಳು. ಅದನ್ನ ಡಿಸೈಡ್ ಮಾಡ್ತಾರೆ ಸರ್. ಡಿಸೈಡ್ ಮಾಡ್ತಾರೆ. ಇಲ್ಲಿದ್ದಾರೆ ಪ್ರೇಕ್ಷಕರಿದ್ದಾರೆ, ನಿರ್ಣಾಯಕರು ನೋಡಿದ್ದಾರೆ. ಸರ್ ಕಳ್ತಕ್ಕಂಥ ಬೋನಸ್ ಮಾತ್ರ ಬೇಗ ಕ್ವಿಕ್ ರೆಡಿ ಆಗ್ಬೇಕು. ರೈಡ್ದು ಚಿಂತೆ ಇಲ್ಲ, ಬೋನಸ್ ಲೈನ್ ಮಾತ್ರ ಕೇರ್ಫುಲಿ ಮೇಂಟೈನ್. ಸಿದ್ಧಲಿಂಗೇಶ್ವರ ಮೆಂಬರ್ಸ್. ಆಟ ಲಾಸ್ಟ್ 2 ಮಿನಿಟ್ಸ್. ಎರಡು ತಂಡದ ಓಕೆ ಕೂಲ್. ಮ್ಯಾಚ್ ಅಂದ್ರೆ ಇದಪ್ಪ. ಸಖತ್ತಾಡ್ತಿ. ವೆಲ್ ಡನ್ ಪ್ಲೇ. ಎರಡೂ ತಂಡ ಫ್ಯಾಂಟಾಸ್ಟಿಕ್ ಪ್ಲೇ. ತಂಡಗಳು ಡಿಪೆಂಡಿಂಗ್ ಅಲ್ಲಿ ಎಷ್ಟು ಎಕ್ಸ್ಪರ್ಟ್ಸ್ ಅಂದ್ರೆ ಅಲ್ಲಿ ಮುಟ್ಟು ಬರೋ ಚಾನ್ಸಸ್ಸೇ ಕಡಿಮೆ ಇದೆ. ಮಗ ನೋಡ್ರಲ್ಲ. ನಿಧಾನ ಪಾಯಿಂಟ್ ಸ್ವಲ್ಪ ರೆಫ್ರೀಸ್ ಕೇರ್ಫುಲ್ ಆಗ್ರಿ ಸರ್. ಸ್ವಲ್ಪ ಬಹಳ ಫಾಸ್ಟ್ ಮಾಡ್ತಿದ್ದಾರೆ. ಪಾಯಿಂಟ್ ತಗೊಂಡ್ಬಂದು ಸ್ವಲ್ಪ ರೆಫ್ರೀಸ್ ಟೈಮನ್ನು ತಗೊಂಡು ಮ್ಯಾನೇಜ್ ಮಾಡ್ರಿ. 1 ನಿಮಿಷ ಗೋಲ್ಡನ್ ಮಿನಿಟ್. ಲಾಸ್ಟ್ 1 ಮಿನಿಟ್. Wait.
ಕಂಟ್ರೋಲ್ ಮಾಡ್ಕೋಬೇಕು. ಫ್ರೀ ರೈಡ್ ಇಂದ ಮತ್ತೆ ಪಂದ್ಯ ಪ್ರಾರಂಭ ಆಗಿದೆ. ಪ್ರೇಕ್ಷಕರು ಹೊರಗಿರ್ರಿ, ಪ್ರೇಕ್ಷಕರು ಹೊರಗಿರ್ರಿ ದಯಮಾಡಿ. ಆ ಕಡೆ ಈಗ ಸರಿ ಇದೆ. ಇರ್ಲಿ